ಪವಿತ್ರ ಪುಣ್ಯಸ್ಥಳ ಆಗಿರ್ತಕ್ಕಂಥ ಮಂತ್ರಾಲಯದಲ್ಲಿ ಪ್ರತಿ ವರ್ಷದಂತೆ 8 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಂದು ದರ್ಶನ ಮಾಡ್ಕೊಳ್ಬೇಕಂತೇಳಿ ಸ್ನೇಹಿತರ ಜೊತೆಯಲ್ಲಿ ಬಂದಿದ್ವಿ. ಈಗಾಗಲೇ ದರ್ಶನ ಆಗಿದೆ. ಹೊಸದಾಗಿ ಈ ಏನು ಪುಣ್ಯ ಪುಷ್ಕರನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ತೋರಿಸ್ಲಿಕ್ಕೆ ಈಗ ಸ್ವಾಮಿಗಳು ಬಂದು ಎಲ್ಲ ಹೇಳಿದ್ದಾರೆ. ಪ್ರತಿ ವರ್ಷ ಕಾರ್ಯಕ್ರಮಗಳು ನಿನ್ನೆ ಸಾಯಂಕಾಲ ನನಗೆ ಬರಲಿಕ್ಕೆ ಹೇಳಿದರು, ಈ ಪುಷ್ಕರದ ಉದ್ಘಾಟನೆ ಮಾಡಬೇಕಂತ ಹೇಳಿದರು. ಆದರೆ ನನಗೆ ಅಲ್ಲಿ ರಾಯಚೂರಿನಲ್ಲಿ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಬೆಳಗ್ಗೆ ದರ್ಶನ ಮಾಡ್ಕೊಂಡು ನಮ್ಮದು ನಾಳೆ ಅಧಿವೇಶನ ಇರೋದ್ರಿಂದ ಹಿಂಗೆ ಬ್ಯಾಂಗ್ಳೂರು ಪ್ರಯಾಣದಲ್ಲಿ ಬಂದಿದ್ದೀವಿ. ಇವತ್ತು ನಾವು ಕಳೆದ 1980 ಈ ಮಠಕ್ಕೆ ಬರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಈ ದಿಶೆಯಲ್ಲಿ ಇವತ್ತು ಸುರೇಂದ್ರ ತೀರ್ಥ ಪಾದಾಂಗಳವರು ಅವರ ಪಟ್ಟಾಭಿಷೇಕ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾಯಿದೆ. ಜನರು ಸಹಿತ ದರ್ಶನ ಸದ್ಭಕ್ತರು ಸಹಿತ ಹೆಚ್ಚಿನ ರೀತಿಯಲ್ಲಿ ಬರ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಅನ್ನಿಸ್ತಕ್ಕಂಥ ಪ್ರಯತ್ನ ಸಹಿತ ಮಠದಲ್ಲಿ ನಡೀತಾ ಇದೆ. ಮತ್ತು ವಿವಿಧ ರಾಜ್ಯ ಸರ್ಕಾರಗಳನ್ನು ಸಹಿತ ನಡೆಯುವಂಥ ಒಂದು ಕಮ್ಯುನಿಕೇಷನ್ ಏನು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಬಸ್ಗಳ ಅರೇಂಜ್ಮೆಂಟ್ ಇರ್ಬೋದು, ಎಲ್ಲ ರೀತಿಯಿಂದ ಮಾಡುವಂಥದ್ದಿದೆ. ಅದೇ ರೀತಿಯಾಗಿ ಕರ್ನಾಟಕದ ಸಹಿತ ನಮ್ಮದೇನು ಚೌಲ್ಟ್ರಿ ಮತ್ತು ಕಲ್ಯಾಣ ಮಂಟಪ, ಗುಂಡ್ರಾವ್ ಮುಖ್ಯಮಂತ್ರಿ ಇದ್ದಾಗ ಕಸ್ಬೆ ಅವರು ಇಲ್ಲಿ ಮುಜರಾಯಿ ಮಿನಿಸ್ಟರ್ ಆಗಿದ್ದರು ನಮ್ಮಲ್ಲಿ. ಆ ಸಮಯದಲ್ಲಿ ಕಾಗೋಡು ತಿಮ್ಮಪ್ಪನ ಕರ್ಕೊಂಬಂದು ನಾವೇ ಫೌಂಡೇಶನ್ ಹಾಕಿ ಕಲ್ಯಾಣ ಮಂಟಪ ಕಟ್ತೀವಿ. ಅದೆಲ್ಲ ಹಳೆಯದಾಗೋಗಿದೆ. ಈಗ ಅದು ಹೊಸದಾಗಿ ನಿರ್ಮಾಣ ಮಾಡಬೇಕಂತೇಳಿ ಈಗಾಗಲೇ ಹೇಳಿದ್ವಿ. ಹಾಗಾಗಿ ಈಗಾಗಲೇ ನಮ್ಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ರಾಮಲಿಂಗಾರೆಡ್ಡಿಯವರು ಬಂದು ಸ್ವಾಮಿಗಳನ್ನ ಭೇಟಿಯಾಗಿ ಅವ್ರಿಗೆ ಪ್ರಸ್ತಾವನೆ ಮಾಡಿ ಮತ್ತು ಅದೆಲ್ಲ ನೋಡೋಗಿದ್ದಾರೆ. ಅದನ್ನು ಪುನರ್ ನಿರ್ಮಾಣ ಮಾಡೋಣ ಎಂಬ ಒಂದು ಸಿದ್ಧತೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಯಾಕಂದರೆ ಭಕ್ತರು ಬರ್ತಾರೆ ಅಂದಮೇಲೆ ಅವರಿಗೆ ನಾವು ಅನುಕೂಲ ಮಾಡಿಕೊಳ್ಳಲೇಬೇಕಂತ ಆ ದಿಶೆಯಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಕ್ಕಂಥ ಕರ್ನಾಟಕದ ವಿವಿಧ ಭಾಗಗಳನ್ನು ಬರ್ತಾರೆ. ಹಾಗಾಗಿ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯ ಕೊಡಬೇಕಂತೇಳಿ ಈಗಾಗಲೇ ಸಚಿವರಿಗೆ ಮನವರಿಕೆ ಮಾಡಿದ್ವಿ. ಅವರು ಸಹಿತ ಬಂದು ನೋಡೋದ ಮೇಲೆ ಅವ್ರಿಗೂ ಸಹಿತ ಗೊತ್ತಾಗಿದೆ. ಮುಖ್ಯಮಂತ್ರಿಗಳಿಗೆ ಸಹಿತ ನಾವು ವಿನಂತಿ ಮಾಡಿದ್ವಿ ಬಂದು ಹೋಗ್ಬೇಕಂತೇಳಿ. ಅವರು ಸಹಿತ ಒಂದು ಸಲ ಬಂದು ಇವತ್ತು ನೋಡಿ ಒಂದು ದರ್ಶನ ಪಡೆಯೋಣ ಅಂತ ಮಾತನ್ನು ಹೇಳಿದ್ದಾರೆ. ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮುಜರಾಯಿ ಸಚಿವರು ಎಲ್ಲ ಬಂದು ಇಲ್ಲಿ ನಮ್ಮ ಈ ರಾಜ್ಯದ ವಿವಿಧ ಭಾಗಗಳನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೂ ಉತ್ತಮವಾದಂಥ ಮೂಲಭೂತ ಸೌಲಭ್ಯ ಬಳಸ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಅಂತೇಳಿ ಸಂದರ್ಭದಲ್ಲಿ ಹೇಳಿ. ಅಲ್ಲ, ಕರ್ನಾಟಕ ಛತ್ರ ಇದೆ, ಬಟ್ ಅದು ಬಳಕೆ ಆದರೆ ಒಂದೇನಂದ್ರೆ 90% ಭಕ್ತರು ಕರ್ನಾಟಕದವರೇ ಬರ್ತಾರೆ. ಇಲ್ಲಿ ರೂಮ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಅದ್ರ ಸಂಬಂಧಪಟ್ಟಂಗೆ ಹೇಳುವಂಥದ್ದು 2 ಸಮಸ್ಯೆ ಇದೆ. ಈಗ ನಮ್ಮದು ಅತಿ ಹೆಚ್ಚು ಭಕ್ತಾದಿಗಳು ಬರ್ತಕ್ಕಂಥದ್ದು ಮಂತ್ರಾಲಯ, ಶ್ರೀಶೈಲದಲ್ಲಿ ನಮ್ಮ ಲೀಸ್ ಮುಗಿದಿರೋದ್ರಿಂದ ಅವರು ತಕರಾರು ತೆಗೆದು ಮಾಡ್ತಾಯಿಲ್ಲ. ಆ ಪ್ರಯತ್ನ ಆಂಧ್ರ ಪ್ರದೇಶ ಸರ್ಕಾರ ಜೊತೆಯಲ್ಲಿ ಕಳೆದ 1 ವರ್ಷದಿಂದ ಪ್ರಯತ್ನ ಮುಜರಾಯಿ ಸಚಿವರು ನಾನು ವೈಯಕ್ತಿಕವಾಗಿ ಮಾಡ್ತಾಯಿದ್ವಿ. ಆದಷ್ಟು ಆಗಲೇ ಅಲ್ಲಿ 92 ಕೋಟಿ ರೂಪಾಯಿ 92 ಕ್ರೋರ್ಸ್ ನಿಗದಿಪಡಿಸಿದ್ದಾರೆ ಕರ್ನಾಟಕ ಸರ್ಕಾರ. ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳು ಅನುಕೂಲ ಆಗಬೇಕಾದ್ರೆ. ಆದರೆ ಅವರು ಲೀಸ್ ಮುಗಿದಂತೇಳಿ ಆ ಜಾಗ ಕೊಡಲಿಕ್ಕೆ ತೊಂದರೆ ಕೊಡ್ತಾಯಿದ್ದಾರೆ, ವಾಟರ್ ಕಟ್ ಮಾಡಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸರಿಪಡಿಸ್ತಕ್ಕಂಥದ್ದು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಮತ್ತು ಮುಜರಾಯಿ ಸಚಿವರ ಜೊತೆಯಲ್ಲಿ ಸಂಪರ್ಕ ಬೆಳೆಸ್ತಕ್ಕಂಥ ಕಾರ್ಯ ಕರ್ನಾಟಕ ಸರ್ಕಾರ ಮಾಡ್ತದೆ. ಅದೇ ರೀತಿಯಾಗಿ ಈಗೆಲ್ಲ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ವಿಸಿಟ್ ಮಾಡಿ ಆದರ್ಶ ದೇವರದಲ್ಲಿ ನಮ್ಮ ಆ ಕಲ್ಯಾಣ ಮಂಟಪ ಕಟ್ಟಡ ಸಹಿತ ಪೂರ್ತಿ ತೆರವುಗೊಳಿಸಿ ಮತ್ತು ಹೊಸದಾಗಿ ಕಟ್ಟಬೇಕು ಅಂತೇಳಿ ಈಗಾಗಲೇ ಅವ್ರು ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಾಮಿಗಳು ಅದಕ್ಕೆ ನಮಗೆ ಅನುಮೋದನೆ ಕೊಡಬೇಕಾಗುತ್ತೆ. ಈಗಲೂ ಸಹ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಮತ್ತೊಂದು ದಿವಸ ಬಂದು ಅವ್ರ ಜೊತೆಯಲ್ಲಿ ಮಾತಾಡಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಸರ್ಕಾರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಜರಾಯಿ ಸಚಿವರ ಸಹಕಾರದೊಂದಿಗೆ ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಉತ್ತಮವಾದಂಥ ಮೂಲಭೂತ ಸೌಲಭ್ಯ ಬಳಸ್ತಕ್ಕಂಥ ಪ್ರಯತ್ನ ಮುಂದೆ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.